ताज्या बातम्यांसाठी महान करेला सबस्क्राइब करा आणि बेल आयकॉनला क्लिक करा। निप्पाणी सरकारी महाविद्यालयाला 3 कोटीचा निधी, पदवी महाविद्यालयाच्या इमारतीचा पायाखुताई शुभारंभ। निप्पाणी शहर हे सीमा भागातील महत्त्वाचे शहर आहे। या ठिकाणी सरकारी महाविद्यालय नसल्यामुळे गरीब व शेतकऱ्यांची मुले नजीकच्या महाराष्ट्रात शिक्षणासाठी जात होती। या ठिकाणी खासगी महाविद्यालय असली तरी गरीब मुलांना शैक्षणिक खर्च परवडत नव्हता। ही महत्त्वपूर्ण बाब लक्षात घेऊन भाजप सरकारमध्ये निप्पाणी सरकारी महाविद्यालयाला मंजूर झालेली आहे। या महाविद्यालयाकरता अक्कोळ रोड बसवेश्वर नगर परिसरात 2 एकर जागा मंजूर झालेली आहे। या ठिकाणी सुसज्ज अशी महाविद्यालयाची इमारत निर्माण होणार आहे। याकरिता 3 कोटी रुपयांचा फंड मंजूर झाल्याची माहिती आमदार शशिकला जोल्ले यांनी दिली। त्या निप्पाणी येथे सरकारी पदवी महाविद्यालयाच्या इमारतीचा पायाखुताई शुभारंभ प्रसंगी बोलत होत्या। आमदार जोल्ले व महाविद्यालयाच्या विद्यार्थिनींच्या हस्ते टिकाव मारून शुभारंभ करण्यात आला। पुढे बोलताना जोल्ले म्हणाल्या, सरकारी महाविद्यालयाची गरज असताना फक्त बोरगाव आणि गळदगा येथे सरकारी महाविद्यालय होती, त्यामुळे निप्पाणी परिसरातील गरीब मुलांच्या महाविद्यालय शिक्षणाचे नुकसान होत होते। ही बाब लक्षात घेऊन महाविद्यालय सुरू करण्यात आले। आता स्वतंत्र इमारत होत असून या ठिकाणी दुमजली इमारत निर्मिती करून कार्यालयासह वर्ग व इतर सुविधा या इमारतीत निर्माण होणार आहेत। लवकरच महाविद्यालयाची सुसज्ज इमारत तयार होईल असं त्यांनी सांगितलं। या प्रसंगी प्राचार्य डॉक्टर विश्वनाथ कट्टी यांनी स्वागत प्रास्ताविक केलं। यावेळी माजी नगराध्यक्ष जयवंत भाटले, उपनगराध्यक्ष सुनील पाटील, हल शुगर संचालक राजू गुंदेशा, बंडा घोरपडे, सूरज खवरे, दत्ता धोत्रे, गजेंद्र तारळे, रवी कदम, योगिता घोरपडे, सुजाता कदम, विजय गोरे, राजेश कुंभार, सचिन मगदूम, दत्तात्रय कांबळे, वीरेंद्र कांबळे, संगीता परीट, मल्लिकार्जुन तवघमट, बसवराज मुतनाळ, गीतांजली मुदकवी, सविता पाटील यांच्यासह शालेय विद्यार्थिनी उपस्थित होत्या। महानकर न्यूज़साठी गौतम जाधव, निप्पाणी। ಇವತ್ತು ನಿಪ್ಪಾಣಿ ತಾಲೂಕಾ ಅಂತ ನೋಡಿದಾಗ ನಿಜವಾಗ್ಲೂ ಕೂಡ ಇದು ಕರ್ನಾಟಕದ ಒಂದು ಗಡಿ ಭಾಗದಲ್ಲಿ ಇರತಕ್ಕಂತ ತಾಲೂಕು। ಇಲ್ಲಿ ಕೇವಲ 8 ಕಿಲೋಮೀಟರ್ಗಳಲ್ಲೇ ನಮಗೆ ಮಹಾರಾಷ್ಟ್ರ ಗಡಿ ಪ್ರಾರಂಭ ಆಗ್ತದೆ। ಒಂದು ಸೈಡ್ ಅಲ್ಲಿ ಇನ್ನೊಂದು ಗಡಿ ನೋಡಿದಾಗ ಗೋವಾ ಗಡಿ ನಾವು ನೋಡ್ತಾ ಇದ್ದೀವಿ। ಹಾಗಾಗಿ 2013ರಲ್ಲಿ ನಾನು ಪ್ರಥಮ ಬಾರಿಗೆ ಈ ಭಾಗದ ಶಾಸಕಿಯಾಗಿ ನಿಪ್ಪಾಣಿ ತಾಲೂಕಿನ ನನ್ನ ಮತದಾರ ಬಂಧು ಬಹಿಣಿಯರು ನನಗೆ ಈ ಒಂದು ಅವಕಾಶವನ್ನು ಕೊಟ್ಟಾಗ ಶಿಕ್ಷಣಕ್ಕೋಸ್ಕರ ಇಲ್ಲಿ ವಿಶೇಷವಾಗಿ ಬಹಳಷ್ಟು ಹಿಂದುಳಿದಂತ ಒಂದು ತಾಲೂಕಾಗಿತ್ತು। ಹಾಗಾಗಿ ಶಿಕ್ಷಣಕ್ಕೆ ಮಹತ್ವ ಕೊಡಬೇಕು, ಗಡಿ ಭಾಗದಲ್ಲಿ ಇರತಕ್ಕಂತ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣದ ಜೊತೆಗೆ ಸರ್ಕಾರಿ ಶಿಕ್ಷಣದ ಎಲ್ಲ ಸುವ್ಯವಸ್ಥೆಗಳು ಆಗಬೇಕು। ಯಾಕಂದ್ರೆ ಪ್ರೈವೇಟ್ ಸಂಸ್ಥೆಗಳು ಕೂಡ ಸಾಕಷ್ಟು ಇಲ್ಲಿ ಸೇವಾ ಕಾರ್ಯಗಳನ್ನು ಮಾಡ್ತಿದ್ರೂ ಸಹಿತ ಅನೇಕ ರೈತ ಕುಟುಂಬದ ಬಡ ಕುಟುಂಬದ ಮಕ್ಕಳು ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಇರಬಹುದು ಅಥವಾ ನಾವು ಕೂಡ ಒಬ್ಬ ಶಾಸಕರಾಗಿ ನಮ್ಮ ಕರ್ತವ್ಯ ಕೂಡ ಸರ್ಕಾರಿ ಶಾಲೆಗಳನ್ನು ಸಬಲ ಮಾಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಸುಮಾರು ಪ್ರಾಥಮಿಕ ಹಿಡ್ಕೊಂಡು ಡಿಗ್ರಿವರೆಗೂ ಕೂಡ ಯಾವ್ಯಾವ ಸ್ತರದಲ್ಲಿ ನನಗಿಲ್ಲಿ ಸಹಾಯ ಮಾಡೋಕ್ಕಾಗ್ತದೋ ಆ ರೀತಿಯ ಒಂದು ಸಹಾಯ ಕಾರ್ಯವನ್ನು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಿಪ್ಪಾಣಿ ನೋಡಿದಾಗ ನಿಪ್ಪಾಣಿಲಿ ಒಂದು ಕೂಡ ಸರ್ಕಾರಿ ಡಿಗ್ರಿ ಕಾಲೇಜ್ ಇರಲಿಲ್ಲ। PU ಕಾಲೇಜ್ ಕೂಡ ಕೇವಲ 2 ಇದೆ, ಒಂದು ಗಳತ್ಗ ಮತ್ತು ಒಂದು ಬೋರ್ಗಾವ್ನಲ್ಲಿ। ಆದರೆ ಡಿಗ್ರಿ ಕಾಲೇಜ್ ಇಲ್ಲ ಅಂತಂದಾಗ ನಾನು ಮಕ್ಕಳನ್ನೆಲ್ಲ ಮಾತಾಡಿಸಿದಾಗ ಮಕ್ಕಳೆಲ್ಲರೂ ಅಂತಿದ್ರು ಡಿಗ್ರಿ ಕಾಲೇಜ್ ಇಲ್ಲ, ನಾವು ಮಹಾರಾಷ್ಟ್ರ ಕಾಗಲ್ಗೆ ಹೋಗ್ತೇವೆ, ದೇವಚಂದ್ ಕಾಲೇಜ್ಗೆ ಹೋಗ್ತೇವೆ ಅಂತಕ್ಕಂಥ ಮಾತನ್ನು ಆ ಮಕ್ಕಳು ಹೇಳ್ತಾ ಇದ್ರು। ಆದರೆ ಇವತ್ತು ನಾನು ಯೋಚನೆ ಮಾಡಿದೆ, ಯಾಕೆ ಆವಾಗ ನಮ್ಮ ಸರ್ಕಾರ BJP ಸರ್ಕಾರ ಇದ್ದಾಗ ನಾನೊಂದಿಲ್ಲಿ ಡಿಗ್ರಿ ಕಾಲೇಜ್ ಬೇಕು ಅಂಥೇಳಿ ಅಂದಿನ ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆದಂಥ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರನ್ನು ಕೇಳ್ಕೊಂಡಾಗ ಅವರು ಬಹಳಷ್ಟು ಪ್ರಾಧಾನ್ಯತೆಯನ್ನು ಕೊಟ್ಟು ನಿಪ್ಪಾಣಿಗೆ ಒಂದು ಡಿಗ್ರಿ ಕಾಲೇಜನ್ನು ಕೊಟ್ಟರು। ಆವಾಗ ನಾವು ಮುನ್ಸಿಪಲ್ನ ಒಂದು 2 ಕ್ಲಾಸ್ ರೂಮ್ಗಳನ್ನು ತಗೊಂಡು ಡಿಗ್ರಿ ಕಾಲೇಜನ್ನು ಪ್ರಾರಂಭ ಮಾಡಿದ್ವಿ। ಆದರೆ ಡಿಗ್ರಿ ಕಾಲೇಜ್ ಎಷ್ಟು ಅವಶ್ಯಕತೆ ಇದೆ ಅನ್ನೋದು ಹೆಂಗೆ ಗೊತ್ತಾಯ್ತು ಅಂತಂದರೆ, ಡಿಗ್ರಿ ಕಾಲೇಜ್ ಓಪನ್ ಆಗೈತಿ ಅಂಥೇಳಿ ನಾವು ಪೇಪರ್ ಆ್ಯಡ್ ಕೊಟ್ಟಾಗ ಸಡನ್ ಆಗಿ 200 ಮಕ್ಕಳ ಅಡ್ಮಿಷನ್ ಕೂಡ ಅಲ್ಲಿ ಆಯಿತು। ಫಸ್ಟ್ ಅದು ಅಡ್ಮಿಷನ್ ಆಯಿತು, ಅಲ್ಲಿಗೆ ಕೋವಿಡ್ ಪ್ರಾರಂಭ ಆಯಿತು। ಕೋವಿಡ್ ಪ್ರಾರಂಭ ಆದರೂ ಸಹಿತ ಆನ್ಲೈನ್ ಎಕ್ಸಾಮಿನೇಷನ್ ಆನ್ಲೈನ್ ಎಲ್ಲನೂ ಕೂಡ ಅವರು ಅಭ್ಯಾಸ ಮಾಡಬೇಕು ಅಂಥೇಳಿ ಅವತ್ತು 200 ಮಕ್ಕಳಿಗೂ ಕೂಡ ಟ್ಯಾಬ್ ಕೊಡುವಂಥ ವ್ಯವಸ್ಥೆ ಕೂಡ ನಮ್ಮ ಸರ್ಕಾರದ ವತಿಯಿಂದ ನಾವು ಅವತ್ತು ಮಾಡಿದ್ವಿ। ಅದಾದ ನಂತರ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯಿತು, ಶಾಲೆ ಕ್ಲಾಸ್ ರೂಮ್ಗಳ ಸಂಖ್ಯೆ ಅಲ್ಲಿ ಬಹಳಷ್ಟು ಕಂಜೆಸ್ಟೆಡ್ ಆಗೋದ್ರಿಂದ ಅವರಿಗೆ ಒಂದು ಸ್ವತಂತ್ರವಾದಂಥ ಶಾಲಾ ಬಿಲ್ಡಿಂಗ್ ಇರಬೇಕು ಅಂಥೇಳಿ ಯೋಚನೆ ಮಾಡಿದಾಗ ಅಂದಿನ ನಗರ ಪಾಲಿಕೆಯ ಅಧ್ಯಕ್ಷರಾದಂಥ ಜಯವಂತ್ ಭಾಟ್ಲೆ
ಅವ್ರ ಹತ್ರ ಮತ್ತು ನಮ್ಮೆಲ್ಲ ಟೀಮ್ ಹತ್ರ ನಾನು ಡಿಸ್ಕಸ್ ಮಾಡಿದಾಗ ಅವರು ಅದನ್ನು ಖುಷಿಯಾಗಿ ಒಪ್ಕೊಂಡು ಈಗ ನಾವು ಉದ್ಘಾಟನೆ ಮಾಡಿರ್ತಕ್ಕಂಥ ಈ ಒಂದು 2 ಎಕರೆ ಜಾಗನ ನಮ್ಮ ಡಿಗ್ರಿ ಕಾಲೇಜಿಗೆ ಕೊಟ್ಟಿದ್ದಕ್ಕಾಗಿ ಅವ್ರಿಗೆಲ್ರಿಗೂ ಕೂಡ ನಾನು ಅಭಿನಂದನೆಯನ್ನು ಮಾಡ್ತಾ ಇದ್ದೀನಿ. ಹಾಗೆ ಅದು ಜಾಗ ಮಂಜೂರಾಯಿತು, ಫಂಡ್ ಮಂಜೂರು ಆಗಬೇಕಾಗಿತ್ತು. ಅದನ್ನು ಕೂಡ ಪ್ರಯತ್ನ ಮಾಡಿ ಮೊದಲೇ 2.5 ಕೋಟಿ ಆಯಿತು, ಆಮೇಲೆ ಅದು साकागंगिಲ್ಲ अंथेळी ಈಗ 3 कोटी 3 कोटीचं अनुदान आज आपण इथं ह्या डिग्री कॉलेजच्या एका बिल्डिंगसाठी आपण आणलेलं आहे. हे ग्राउंड फ्लोर आणि फर्स्ट फ्लोर होणार. ग्राउंड फ्लोर ಮತ್ತು ಫಸ್ಟ್ ಫ್ಲೋರ್ ಈಗ ಸದ್ಯಕ್ಕೆ ನಾವು ತಗೊಂಡಿದ್ದೇವೆ. ಗ್ರೌಂಡ್ ಫ್ಲೋರ್ನಲ್ಲಿ 6 रूमಗಳು 6 रूम्स आणि फर्स्ट फ्लोअरमध्ये 3 रूम्स अशा पद्धतीनं तिथं ऑफिस असू दे, त्यांना काय लागणारं क्लासरूम्स असू दे, स्टाफ रूम असू दे, हे सगळं प्लॅनच्या पद्धतीनं होणार. आणि अजूनही ह्याला काहीतरी कमी पडलं, अजूनही ह्याच्यामध्ये कंपाऊंड पाहिजे, काय पाहिजे, तर अजूनही फंड आणून देणं माझं कर्तव्य आहे आणि मी ते आणून देण्याचा प्रामाणिक प्रयत्न करतोय. कारण सीमा भागातली मुलं चांगलं शिक्षण घेतलं पाहिजे, त्यांना चांगलं सुव्यवस्था असलं पाहिजे, क्लासरूम चांगलं असलं पाहिजे, म्हणून आज हे ಉದ್ಘಾಟನೆ केलेलं आहे. ಆದಷ್ಟು ಬೇಗ ಈ ಬಿಲ್ಡಿಂಗನ್ನು ಮತ್ತೆ ಕಂಪ್ಲೀಟ್ ಮಾಡಿ ಅದನ್ನು ಉದ್ಘಾಟನೆ ಮಾಡುವಂಥ ಯೋಗ ಬೇಗ ಬರುವಂಥ ಯಾರು ಕಾಂಟ್ರಾಕ್ಟ್